ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು. ಯಾರಾದ್ರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂತವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು. ಯಾರಾದ್ರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂತವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು. ಯಾರಾದ್ರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂತವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ
ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು, ಯಾರಾದರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂಥವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹ್ಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹ್ಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹ್ಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹ್ಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ, ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು, ಯಾರಾದರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂಥವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹ್ಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ. ಪ್ರವೀಣ್ ನೆಟ್ಟಾರು ಹತ್ಯೆ ಕೇಸ್ನಲ್ಲಿ ಬಿಗ್ ಅಪ್ಡೇಟ್ ಸಿಗ್ತಾ ಇದೆ. ಪ್ರಮುಖ ಆರೋಪಿ ಅತೀಕ್ ಅಹ್ಮದ್ ನನ್ನ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಅತೀಕ್ ಅಹ್ಮದ್ನ ಬಂಧಿಸಿದ್ದಾರೆ ಎನ್ಐಎ ಅಧಿಕಾರಿಗಳು. ಪ್ರಕರಣದ 21ನೇ ಆರೋಪಿ ಈ ಅತೀಕ್ ಅಹ್ಮದ್. ಆರೋಪಿ ಮುಸ್ತಫಾ ಹೈಜಾರ್ಗೆ ಆಶ್ರಯ ನೀಡಿದ್ದ ಈ ಅತೀಕ್ 2024ರ ಮೇ ತಿಂಗಳಲ್ಲಿ ಮುಸ್ತಫಾ ಫೈಜಾರ್ ಬಂಧನ ಕೂಡ ಆಗಿತ್ತು. ಫೈಜಾರ್ ಬಂಧನ ಆಗೋ ತನಕ ಕೂಡ ಆತನಿಗೆ ಇದೇ ಅತೀಕ್ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನನ್ನ ಕೂಡ ಈಗ ಎನ್ಐಎ ಅಧಿಕಾರಿಗಳು ಬಂಧಿಸಿದ್ದಾರೆ. ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಕರಣ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಎನ್ಐಎ ಅಧಿಕಾರಿಗಳು ಇಲ್ಲಿ ತನಕ ಕೆಲ ಆರೋಪಿಗಳನ್ನ ಬಂಧಿಸಿದ್ರು. ಎಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಎನ್ಐಎ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನ ಅಂದ್ರೆ, ಬಹುಮಾನದ ಘೋಷಣೆ ಬೇರೆ ಮಾಡಿದ್ರು, ಯಾರಾದರೂ ಆರೋಪಿಗಳ ಬಗ್ಗೆ ಸುಳಿವು ಕೊಟ್ರೆ ಅಂಥವರಿಗೆ ಬಹುಮಾನ ನೀಡ್ತೀವಿ ಅಂತ ಅಷ್ಟರ ಮಟ್ಟಿಗೆ ತಲೆನೋವಾಗಿತ್ತು ಈ ಪ್ರಕರಣ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 21ನೇ ಆರೋಪಿಯ ಬಂಧನ ಆಗಿದೆ. ಆತನೇ ಅತೀಕ್ ಅಹ್ಮದ್. ಆರೋಪಿಯ ಆಶ್ರಯ ನೀಡಿದ್ದ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತನ ಬಂಧನ ಆಗಿದೆ.